ಈ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಭಾಗಿಯಾಗಿರುವುದು ಅತ್ಯಂತ ಸಂತೋಷದ ವಿಷಯ. ಈ ಒಂದು ಹೋರಾಟದಲ್ಲಿ ಭಾಗಿಯಾದವರಿಗೆ ನಮ್ಮ ಪಾದಗಳಿಗೆ ಒಂದು ನಮನಗಳನ್ನು ಸಲ್ಲಿಸುವ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ ಮಾಡ್ತೇನೆ. ಯಾಕಪ್ಪ ಅಂತಂದ್ರೆ ಸಮಗಾರ ಸಮಾಜ ಸಂಘಟನೆಯಲ್ಲಿ ಬಹಳ ಹಿಂದಿದೆ ಅಂತಂದು ಎಲ್ಲರೂ ಹೇಳ್ತಿದ್ರು. ಬಟ್ ಇವತ್ತಿನ ಒಂದು ಎಲ್ಲ ಭಾಗದ ಜನರು ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹರಳೆಯ, ಜೈ ಹರಳೆಯ, ಜೈ ಜೈ ಹರಳೆಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬು ಜಗಜೀವನ್ ರಾಮ್ ಅವರಿಗೆ, ಮಹಾಶಿವಶರಣ ಕಲ್ಯಾಣಮ್ಮನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಯಮಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ, ತನಗೆ ತನ್ನ ಕಾಮದ ಚಿಂತೆ, ಒಲ್ಲೆ ಹೋಗು ಶರಗ ಬಿಡು ಓ ಮರುಳೆ, ಎನಗೆ ಚೆನ್ನ ಮಲ್ಲಿಕಾರ್ಜುನ ದೇವರು ಒಲಿಯರೋ ಎಂಬ ಚಿಂತೆ. ಧನ್ಯವಾದಗಳು ಭರಮರೆಡ್ಡಿ ದೊಡ್ಡಮನೆಯವರಿಗೆ. ವಚನವನ್ನ ಹಲವಾರು ವಿಷಯಗಳನ್ನಿಟ್ಟು ಇವತ್ತು ನಾವು ಕೂಡಿದ್ದೀವಿ. ಮತ್ತು ಸಂಘಟನೆಗಾರರು ಭಾಳ ಬುದ್ಧಿವಂತರಿದ್ರಿ ಅನಿಸುತ್ತೆ ನನಗೆ. ಯಾಕಂದ್ರೆ ಕಾಂಗ್ರೆಸ್ದವ್ರು ನಮ್ಮನ್ನು ಕರೆದಿರಿ, BJP ಅವ್ರನ್ನ ಇಬ್ಬರನ್ನ ಕರೆದಿರಿ, 3 ಜನ BJP. ಮತ್ತು ಚಲೋ ದಿನ ಆರಾಮ್ಸೆ ನಮ್ಮ ಶಂಕರಣ್ಣ ಅವ್ರು JDS ದವ್ರನ್ನೂ ಕರೆದಿರಿ. ಯಾವ್ಯಾವ ಪಕ್ಷದವ್ರ ಬರ್ರಿ ನಮ್ದೇನ್ ಮಾಡ್ತೀರಿ ಹೇಳೋದು ನಮ್ಗೆ ಕೇಳಕ್ ಕರೆದಿರಿ. ಹೌದಲ್ರಿ? ನಾವು ನೀವು ಏನ್ ಮಾಡ್ತೀವಿ ಅಂತ ಕೇಳಕ್ ಕರೆದಿರಿ. ಅದಕ್ಕೆ ನೀವೇನೇನ್ ಮಾಡ್ತೀರಿ ಹೇಳಿಲ್ಲ. ನಾವು ಇಲ್ಲ, ಅವರು ನಾವು ಏನೇನ್ ಮಾಡ್ತೀವಿ ಅಂತೇಳಿ ಸುದ್ದಿ ಸಾಹೇಬ್ ಹೇಳಿಲ್ಲ. ನೀವು ಮಾಡ್ರಿ ಅಂತ ಹೇಳಿದ್ರು. ನಮ್ಮ ಸೆಂಟ್ರಲ್ ಗೌರ್ಮೆಂಟ್ದಾಗ ನಾವು ಇಷ್ಟು ನಾಮಿನೇಟ್ ಮಾಡ್ತೀವಿ, ಮುಂದೆ ಅಧಿಕಾರಕ್ಕೆ ಬಂದ್ರೆ ಇಷ್ಟು ಮಂದಿ MLA ಕೊಡ್ತೀವಿ ಹೇಳಿ. ಯಾಕೋ ನನಗೆ ಬೆಲೆಗನ್ನ ಇದು ಯಾಕೋ ನಮಗೆ ಹೇಳಿದ್ರಿ, ನೀವೇನು ಮಾಡ್ತೀವಿ ಅಂತ ಹೇಳೇ ಇಲ್ಲ ನನಗೆ. ಅದನ್ನೇ ನನಗೆ ಯಾಕೋ ನೋವು ಅನಿಸ್ತಾ ಇಲ್ಲ. ಅದನ್ನೇ ಹೇಳ್ಬಿಡ. ಮುಂದಿನ ಚುನಾವಣೆ ನಾವು ನೀವು ಇಬ್ಬರೇ ಕೇಳಿದ ಟಿಕೆಟ್, ಮುಂದಿನ ಚುನಾವಣೆ ನಾವು 4 ಮಂದಿ ಕೊಟ್ಟು ಸೌದಿ ಸಾಹೇಬ್ ಹೇಳಿದ್ರೆ ನಾನು ಚಪ್ಪಾಳೆ ಮಾಡ್ಬಿಡ್ತೀನಿ. ಇಬ್ಬರು ಕೊಟ್ಟರೆ ಆದರೆ ಈ ಸಮಾಜ ನೋಡಿ, ನಾನು ಬೇರೆ ಅಲ್ಲ, ನಾನು ಚಪ್ಪಲಿ ಹೊಡೆದು ಬಂದ, ನಮ್ಮಪ್ಪ ಚಪ್ಪಲಿ ಹೊಲಿತಿದ್ದ. ಸಿಟ್ಯಾಗ ಕೂತು ಮಾಡಿದ್ರಿ, ನಾವು ಹಳ್ಳ್ಯಾಗ ಕೂತು ಮಾಡಿದ್ವಿ. ನಮ್ಮಲ್ಲಿ ಏನಾಯ್ತು, ಹಳ್ಳ್ಯಾಗಿಗೆಲ್ಲ ದೊಡ್ಡ ದೊಡ್ಡ ಅಂಗಡಿಗೆ ಹೋಗಿ ಯಾವ ಬಾಟ ಏನಪ್ಪ ಏನು ಬಂದಾಗ ಎಲ್ಲ ಶೋರೂಮ್ ಬಂದ. ನಿಮಗೂ ಕೆಲಸಿಲ್ಲ, ನಮಗೂ ಕೆಲಸಿಲ್ಲ. ನಿಮ್ಮ ಚಪ್ಪಲಿ ಯಾರು ತಗೊಳ್ಳೋರಿಲ್ಲ, ನಮ್ಮಂತೂ ಯಾವ ರೈತ ಬಂದು ನಿಮ್ಮ ಚಪ್ಪಲಿ ಹೊಲಿ ಅನ್ನೋರು ಇಲ್ಲ. ಇಂತಹ ಸಮಾಜಗಳನ್ನ ಸರ್ಕಾರಗಳು ನಿರ್ಲಕ್ಷ್ಯ ಮಾಡಿವೆ. ಈ ನಿರ್ಲಕ್ಷ್ಯ ಮಾಡಿದ್ರಿಂದ ಯಾರ್ಯಾರು ಉದ್ಯೋಗಗಳು ಕಷ್ಟ, ಮಡಿವಾಳ ಉದ್ಯೋಗ ಹೋದು, ಸಮಗಾರ ಉದ್ಯೋಗ ಹೋದು, ಡೋರ್ ಉದ್ಯೋಗ ಹೋದು, ಇವತ್ತು ನಮ್ಮ ಈ ಹಡಪ ಸಮಾಜದವ್ರ ಉದ್ಯೋಗಗಳು ಹೋದು. ಅಲ್ಲೆಲ್ಲ ದೊಡ್ಡ ದೊಡ್ಡ ಕಂಪ್ನಿಯವ್ರು ದೊಡ್ಡ ದೊಡ್ಡ ಅಂಗಡಿ ಹಾಕೊಂಡು ಕುಂದಿರ್ತಾರೆ. ನೀವು ಚಪ್ಪಲಿ ಹೊಲ್ಕೊಂಡು ಗಿಡದ ಬಿಡು ಕುಂದ್ರತ್ ನೀವು ಹೇಳ್ತೀವಿ. ಅಲ್ಲಿ ಕೂತ್ರೆ ಏನು ಕೆಲಸ? ದೊಡ್ಡ ಕಂಪ್ನಿಗೆ ಹೋಗ್ತಾರೋ, ಚಪ್ಪಲಿ ತಗೋತಾರೋ, ಬರ್ತಾರೋ. ಆದರೆ ಈ ಉದ್ಯೋಗ ಕಳ್ಕೊಂಡಂಥವ್ರಿಗೆ ಸೌಲಭ್ಯ ಕೊಡ್ತಕ್ಕಂಥ ವಿಚಾರದಲ್ಲಿ ಎಲ್ಲ ಸರ್ಕಾರಗಳು ವಿಫಲರಾಗಿವೆ. ಮಡಿವಾಳರಿಗೆ ಇವತ್ತು ಯಾರು ನಾವು ಹಿಂಗೆ ತೊಡಕ ಹಿಂಗೆ ಇಸ್ತ್ರಿ ಮಾಡಿ ತಗೊಂಡು ಬರ್ಪ ತೊಳ್ಕೊಂಡು ಬಾತ್ ನಾವು ಯಾರು ಹೇಳ್ತಾ ಇದ್ದೀವಿ? ಕಂಬಾರೆಲ್ಲುವುದು, ಕುಂಬಾರೆಲ್ಲುವುದು. ಇಂತಹ ಸಮಾಜಗಳು ಬಹಳ ನಿರ್ಗತಿಕರನ್ನಾಗಿ ಮಾಡ್ತಕ್ಕಂಥದ್ದು, ಅದು ನಾವು ನೋಡಲಾರ್ದೆ ಇರ್ತಕ್ಕಂಥದ್ದು ಇದು ದುರ್ದೈವದ ಸಂಗತಿ. ನಾವು ನಿಮ್ಗೊಂದು ವಿಚಾರ ಏನಕ್ಕೆ ಇಷ್ಟ, ಇಲ್ಲಿ ಡೋರ್ನು ಕರಿಬೇಕು. ಸಮಗಾರು, ಡೋರು, ಮಾದ್ರು ಒಂದಾದ್ರೆ ನಮ್ದೊಂದು ದೊಡ್ಡ ಶಕ್ತಿ. 6% ಒಳಗೆ ನೀವೇನು ತಗೊಂಡಿದ್ದೀವಲ್ಲ, ನಾವೆಲ್ಲರೂ ಜೋಡಿ ಆಗೋಣ. ಇದು
ಇದಕ್ಕೊಂದು ಸಪ್ರೇಟ್ ಮೀಟಿಂಗ್ ಕರೀನು, ನಾವು ಕರೀನು. ನಾನು ಹುಬ್ಬಳ್ಳಿ ಸಮಾವೇಶ ಮಾಡಕ್ಕೆ ಎಲ್ಲರನ್ನು ಕರೆದಿದ್ದೆ. ಡೋರು ಬರೀ, ಶಮಗಾರು ಬರೀ, ಮಾದ್ರು ಬರೀ, ಎಲ್ಲರೂ ಯುನೈಟ್ ಆದಾಗ ಮಾತ್ರ ನಾವು ಒಂದು ಗಟ್ಟಿ ಆಗ್ತೇವೆ. ಗಟ್ಟಿ ಆಗ್ಲಿಕ್ಕೆ ಇದು ಅವಶ್ಯಕತೆ ಇದೆ. ಅಂಬೇಡ್ಕರ್ ಅವರು ಒಂದೊಂದು ಓಟಿನ ಕಿಮ್ಮತ್ತು ಒಂದೇ ಕೊಟ್ಟರು. ಎಲ್ಲಿ ವಿಮಾನದಾಗ ಬರೋನ್ ಓಟಿನ ಕಿಮ್ಮತ್ತು ಒಂದು, ಚಪ್ಪಲಿ ಹೊಲನ ಕಿಮ್ಮತ್ತು ಒಂದ, ಕಾರ್ನಾಗ ಬರೋನ್ ಓಟಿನ ಕಿಮ್ಮತ್ತು ಒಂದು. ಒಂದೊಂದು ಓಟ್ನಿಂದ MP ಗೆದ್ದದ್ ಗೊತ್ತೈತಿ, ಸೋತದ್ ಗೊತ್ತೈತಿ, MLA ಗೆದ್ದದ್ ಗೊತ್ತೈತಿ, ಸೋತದ್ ಗೊತ್ತೈತಿ. ಒಂದ ಓಟಿನಿಂದ ಪ್ರಧಾನ ಮಂತ್ರಿಗಿರಿ ಕಳ್ಕೊಂಡದ್ದು ನಿಮಗೂ ನಮಗೂ ಗೊತ್ತಿದೆ. ಹಾಗಿದ್ರೆ ರಾಜಕಾರಣದಲ್ಲಿ ನಾವೆಲ್ಲರೂ ಯುನೈಟ್ ಆಗ್ಬೇಕು. ಎಲ್ಲರೂ ಒಗ್ಗಟ್ಟಾಗಕ್ಕೆ ನೀವು ಏನೇನು ಹೇಳ್ತೀರೋ ಅದಕ್ಕೆ ನಾನು ರೆಡಿ ಇದ್ದೀನಿ. ಮಾದ್ರು, ಸಮಗಾರು, ಡೋರು ನಾವೆಲ್ಲ ಕೂತ್ಕೊಂಡು ಒಂದೇ ಉದ್ಯೋಗ ಮಾಡೋರು. ಆ ಉದ್ಯೋಗ ಮಾಡೋರೆಲ್ಲ ಒಂದಾಗಿ ಸರ್ಕಾರ ಮುಂದೆ ತಗೊಂಡು ಬರ್ಬೇಕು. ಹೌದು, ನಮಗೂ ಇಷ್ಟು ಕೂಡ್ರಿ ಅಂತೇಳಿ ನಮ್ಮಲ್ಲೇ ಕೂತ್ಕೊಂಡು ಮಾತಾಡಿದ್ರ ನೀವು ಚುನಾವಣೆ ನಿಂತ ನಮ್ಮವರು ಮಾಡ್ತಾರೋ ನಿಮ್ಮವರು ಮಾಡ್ತಾರೋ. ಅದು ಒಕ್ಕಟ್ಟಾಗಿ ಒಂದು ಲೆವೆಲ್ಗೆ ಹೋದಿವಂದ್ರೆ ಪೊಲಿಟಿಕಲ್ ಪವರ್ ತಗೊಳಕ್ ಶಕ್ಯತೆನೇ ವಿನ ಸುಮ್ಮನೆ ಹೋಗಿ ಒಂದು 2 ಸೀಟ್ ಕೊಡ್ರಿ, 1 ಸೀಟ್ ಕೊಡ್ರಿ ಅಂದ್ರೆ ನಮಗ್ ಮಾಡಲಿಲ್ಲ, ನಿಮಗ್ ಮಾಡಲಿಲ್ಲ ಅಂದ್ರೆ ನೀವು ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ಹೆಂಗೋ ಒಂದೇ ಸೆಕ್ಟರ್ದಾಗ ಬಂದ್ಬಿಟ್ಟಿದೆ. ಇದನ್ನ ಇನ್ನೊಂದ್ ಸ್ವಲ್ಪ ಪುಷ್ ಮಾಡ್ಕೊಂಡು ಜೊತೆಗೂಡ್ಸ್ಕೊಂಡು ಹೋದ್ರೆ ಏನ್ ತಪ್ಪಾಗತ್ತೆ? ನಿಮ್ಗೂ ಶಕ್ತಿ ಬರುದಿಲ್ಲ, ನೀವು ಸಶಕ್ತರಾಗುದಿಲ್ಲ. ಇಲ್ಲಿ ಅವ್ರು ಬೇರೆ ನಾವು ಬೇರೆ ಅನ್ನೋದಕ್ಕಿಂತ ನೀವು ಒಂದು ನಿಗಮ ಬಿಟ್ಟು ಬಿಡೋದು. ಲೀಡ್ ಕಾರ್ದೊಳಗೆ ಮಾದ್ರು ಅದನ್ನ ಮಾಡ್ತಾರೋ, ನೀವು ಅದನ್ನ ಮಾಡ್ತಿರೋ ಹೆಚ್ಚಿಗೆ ಮಾದರಿ ಕೊಟ್ಕೊತ ಬಂದಿರ್ಬೇಕು. ಲೀಡ್ ಕಾರ್ಗೆ ನೀವು ಕೊಟ್ಟಿಲ್ಲಪ್ಪ, ಸಬ್ ಕಾಸ್ಟ್ಗಳಿಗೆ ಕೊಟ್ಟಿಲ್ಲ, ಸಮಗಾರ ಕೊಡ್ರಿ, ಡೋರ್ ಕೊಡ್ರಿ, ಡಿಮಾಂಡ್ ಇಡ್ರಿ, ಮಾಡೋದು ಏನ್ ತಪ್ಪಿದೆ ಅದ್ರಲ್ಲಿ? ಯಾಕೆ ಮಾಡಬಾರ್ದು? ಇದಕ್ಕೊಂದು ನಿಗಮ ಮಾಡುದು, ಅದಕ್ಕೆ ದುಡ್ಡು ಕೊಡಂಗಿಲ್ಲ ಬಿಡಂಗಿಲ್ಲ, ಅದಕ್ಕೊಂದು ಓಡಾಡುದು. ಇದಕ್ಕಿಂತ ಹೆಚ್ಚ ಲೀಡ್ ಕಾರ್ಗೆ ಮುಂದಿನ ಸಲ ನೀವು ಸಮಾಜಕ್ಕೆ ಕೊಡ್ಬೇಕಂತ ಡಿಮಾಂಡ್ ಇಡ್ರಿ. ನೀವು ಎಲ್ಲರೂ ಕೂಡ ಹೋಗಿ ಇಟ್ಟು ದಿವ್ಸ ಕೊಟ್ಟಿಲ್ಲ, ಅವ್ರಿಗೆ ಎಣ್ಣೆ ಆಗಿದೆ, ನಾವು ಕೊಡ್ಬೇಕಂತಕ್ಕಂಥ ಧ್ವನಿ ನಾನು ನಿಮ್ ಜೊತೆ ಕೂಡಿಸ್ತೇನೆ ಅಂತ. ಯಾಕೆ ಕೂಡಿಸ್ಬಾರ್ದು? ಆದ್ರೆ ನಿಮ್ಮ ಒಂದು ಸಂಬಂಧಗಳು ದೂರಗಳಾಗ್ತದೆ. ದೂರಗಳಾಗಿ ನಾನ್ ಹೆಚ್ಚು ನೀನ್ ಹೆಚ್ಚು, ನಾನ್ ಪೀರ್ ನೀನ್ ಪೀರ್ ಇಲ್ಲಿ ಚಾಲು ಆಗ್ಯಾವ. ಏನ್ ನಿಮ್ದು ಅಟ್ಟೇನ್ ದೊಡ್ಡ ಸುಧಾರಣೆ ಇಲ್ಲ. ಒಬ್ರು ಬಸವರಾಜ್ ಮಾನೇನ್ ಅಂತವ್ರು ಅವ್ರು ಇವ್ರು ಅಟ್ಟು ಸುಧಾರಣೆ ಆಗಿರ್ಬೇಕು, ನೀ ಅಧ್ಯಕ್ಷನೇನು ಸ್ವಲ್ಪ ಸುಧಾರಣೆ ಇರ್ಬೇಕು. ಆದ್ರೆ ಒಟ್ಟಾರೆ ಪರಿಸ್ಥಿತಿ ಅಟ್ಟಾಗ ನನ್ ಜೊತೆ ಆಡಾಡುವಂತ ದೊಡ್ಡ ಮನೆ ಇಲ್ಲ. ಅದ ನಮ್ಮ ಪರಿಸ್ಥಿತಿ ಏನೈತಿ? ಎಲ್ಲ ದೊಡ್ಡ ಅಲ್ಲಿ ಕೂತಾನ ಮಾರುತಿ, ಮುದೋಳ ಇಲ್ಲೇ ನಿತ್ತಾನ. ಅವನ್ದೇನು ಸುಧಾರಣೆ ಆಯ್ತಾ? ಬಸವ ಮನೆ ಲೆವೆಲ್ದಾಗ ಅವ್ನು ಬರಕ್ ಆಯ್ತಾ? ಅದೆಲ್ಲರೂ ಮಾಡ್ಬೇಕಾದ್ರೆ ಯುನೈಟ್ ಆಗ್ಬೇಕು, ಕೂಡ್ಬೇಕು. ಈ ಉದ್ಯೋಗ ಮಾಡಕ್ ಒಂದು ಬ್ಯಾಂಕ್ಗಳಿಗೆ ಮಾಡಿಸ್ಬೇಕು. ಕಡಿಮೆ ರೇಟ್ನ ನಮ್ಮ ಬ್ಯಾಂಕ್ಗಳಿಗೆ ನಾವು ಉದ್ಯೋಗ ಮಾಡಕ್ ಲೋನ್ ಕೊಡ್ಬೇಕು. ಆ ಲೋನ್ ಮುಖಾಂತರ 4%, 2% ಲೋನ್ ಕೊಡ್ಲಿ. ನೀವು ಒಂದು ದೊಡ್ಡ ಅಂಗಡಿ ಹಾಕಕ್ಕೆ ಅಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡಕ್ಕೆ. ಹೀಗೆ ಹಲವಾರು ವಿಚಾರಗಳು ನೀವು ಕುತ್ಕೊಂಡು ಮಾತಾಡೋ. ನಾನು ರೆಡಿ ಇದ್ದೀನಿ. ಇನ್ನೊಂದು ಮೀಟಿಂಗ್ ಯಾವಾಗಾದ್ರೂ ಕರೀರಿ. ನಾನು ಹುಬ್ಬಳ್ಳಿಗೆ ಬಂದಿದ್ದೆ. ಅಲ್ಲಿ ಹುಬ್ಬಳ್ಳಿಗೆ ಬಂದಾಗ 3 ಗುಂಪಾಗ್ಬಿಟ್ಟಿದ್ದು. ಒಬ್ರು ಬರಬೇಡ್ರಿ ನೀವು ಅಲ್ಲಿ ಅಂತ ಒಬ್ರು, ನೀವು ಬರಬೇಕಂತ ಒಬ್ರು. ನಾನು ಕೊನೆಗೆ ಯಾರು ಕೂಡ್ತಿರೋ ಬಿಡ್ತಿರಪ್ಪ, ಒಂದು ಸಣ್ಣ ಸಮಯದವ್ರು ಕರ್ದಾರಂದ್ರ ನಾವು ಬರ್ತೀನಿ ಅಂತೇಳಿ ಬಂದು ವಿಚಾರವನ್ನು ನಾನು ಚರ್ಚೆ ಮಾಡಿ ನಾನು ಇಲ್ಲಿಗೆ ಬಂದೆ. ಇದೇ ದೊಡ್ಡ ಮನೆ. ಇರಲಿ. ಅದಕ್ಕೆ ನಮ್ಗೇನು ಬೇಡಿಕೆಗಳು ಯೋಗ್ಯ ಬೇಡಿಕೆಗಳಿದಾವೆ. ಇದರಲ್ಲಿ ನಾನು ಪೊಲಿಟಿಕಲ್ ಪವರ್ ತಗೋಬಾರ್ದಲ್ಲಿ. ನೀವು ಪೊಲಿಟಿಕಲ್ ಪವರ್ಲಿ ಯಾರ ರೀತಿ ಹೋಗ್ಬೇಕು? ನಾನಂತೂ ಭೇದ ಭಾವ ಮಾಡೋದಿಲ್ಲ, ಎಲ್ಲರನ್ನೂ ಒಂದೇ ನೋಡ್ತೀನಿ. ಕೆಲವರು ಅಲ್ಲಿ ಬಂದ ಕೂಡಲೇ ಒಳಗಡೆ ಕೇಳ್ತಾರೆ, ಹೌದ್ರಿ SC ಒಳಗರಿ ನೀವು KH ಮುನಿಯಪ್ಪನ ಪರವಾಗ, ತಿಮ್ಮಾಪುರ, ಮಹಾದೇವಪ್ಪನ ಪರವಾಗ, ನೀವು ಯಾವುದೂ ಇಲ್ಲ, ನೀವು ಯಾರು ಹೇಳೋದು? ನೀವು ಯಾರು ಇಲ್ಲಪ್ಪ, ನಾವು ಬೇರೆ SC ಅಂತ ಹೇಳೋದು. ಆ ಭಾವ ಬರಲಾರದ ರೀತಿಯಲ್ಲಿ ನಾವು ನೀವುಗಳೆಲ್ಲ ಒಂದಾಗಬೇಕಾದಂಥ ಅನಿವಾರ್ಯತೆ ಇದೆ.
ಅದನ್ನು ಮುಂದಿನ ದಿನಮಾನಗಳಲ್ಲಿ ನೀವೆಲ್ಲ ಹಿರಿಯರು ಜೊತೆಗೂಡಿಸ್ಕೊಂಡು ಆ ಕಾರ್ಯಕ್ಕೆ ನಾವು ಕೈ ಹಾಕೋಣ ಹಾಗೆ ಅಂತಕ್ಕಂಥದ್ದನ್ನು ಹೇಳಿ ಬಂಧುಗಳಾದಂಥ ಎಲ್ಲ ವೇದಿಕೆ ಮೇಲೆ ಆಸೀನರಾದ ಎಲ್ಲ ನಾಯಕರೇ, ಮುಂಭಾಗದಲ್ಲಿ ಕೂತಂಥ ಎಲ್ಲ ನನ್ನ ತಾಯಂದಿರೇ, ಸಹೋದರ, ಪೂಜ್ಯ ಎಲ್ಲ ಹಿರಿಯರೇ ಮತ್ತು ನಮ್ಮ ನಾಯಕರಾದಂಥ ಮತ್ತು ಕರ್ನಾಟಕ ಸರ್ಕಾರದ ಅಬಕಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪುರ ಸರ್ ಅವರೇ, ಬಿಜೆಪಿ ಅವರೇ, ಜೆಡಿಎಸ್ ಪಕ್ಷದ ಮುಖಂಡರು, ಯುವ ನಾಯಕರಾದಂಥ ಶಂಕರಣ್ಣ ಮಾಡಲಿಗೆ ಅವರೇ ಮತ್ತು ಇನ್ನುಳಿದ ಎಲ್ಲ ನಮ್ಮ ಸಮಾಜದ ಹಿರಿಯರೇ, ಯುವಕರೇ, ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ನಮಸ್ಕರಿಸಿ ಅಂತ ಕೆಲಸ ಮಾಡ್ಬೇಕು. ಯಾಕಂದ್ರ ಬಸವಣ್ಣ ಅವ್ರ ಕಾಲಕ್ಕ ಶಿವಶರಣ ಹರಳೆ ಅಂದ್ರ ಅಲ್ಲೇನೋ ಒಂದು ಕೋರ್ ಕಮಿಟಿ ಇತ್ತಲ್ಲ, ಬಸವಣ್ಣ ಅವರ ಕಾಲಕ್ಕ ಅನುಭವ ಮಂಟಪದ ಕೋರ್ ಕಮಿಟಿ ಅತ್ಯಂತ ಹಿರಿಯ ಮುಖಂಡರಂದ್ರ ಸಮಗಾರ ಹರಳೇನವ್ ಅಂತ ನಾವು ಪದೇ ಪದೇ ಹೇಳ್ತೀವಿ. ಸಮಗಾರ ಹರಳಯ್ಯನವರ ಹೆಸರನ್ನ, ಬಸವಣ್ಣ ಅವರ ಇತಿಹಾಸ ಬಂದಾಗ ಸಮಗಾರ ಹರಳಯ್ಯ ಬರೋದು ಅತ್ಯವಶ್ಯ. ಅದರಿಂದ ಅಂತವರು ಅಂತ ಪುಣ್ಯಾತ್ಮರಿಗೆ ಒಂದು ಸ್ಮಾರಕ ಇಲ್ಲ, ಅವ್ರ ಭವನ ಇಲ್ಲ ಅಂದ್ರೆ ತಪ್ಪಾಗ್ತಾ ಇದೆ. ಅದಕ್ಕೆ ದಯಮಾಡಿ ಅದಕ್ಕೂ ಸಹಿತ ಸರ್ಕಾರಕ್ಕೆ ಯಾವ್ಯಾವುದಕ್ಕೂ ಕೊಡ್ತಾ ಇದ್ದೀರಿ ನೀವು. 1000 ಕೋಟಿ ಕೊಡ್ಲಿ, ಒಂದೊಂದು ಸಮುದಾಯಕ್ಕೆ ಕೊಡ್ತೀರಿ, ಅದ್ರ ಬದಲಿ ನಮ್ಮ ಸಮುದಾಯಕ್ಕೆ ಕೊಡ್ರಿ, ಸಮಗಾರ ಸಮುದಾಯಕ್ಕೆ ಕೊಡ್ರಿ, ಏನಾಗೋದಿಲ್ಲ. ಮತ್ತು ಈಗ ಅವರು ಚರ್ಮಗಾರಿಕೆ ಉದ್ಯೋಗ, ಅವರು ಈ ಬೀದಿ ಬಿಸಿಲಾಗಿ ವ್ಯಾಪಾರ ಮಾಡ್ತಿರ್ತಾರ. ಅಲ್ಲಿ ಇಡ್ಕರ ಅಂಗಡಿಗಳನ್ನ ಯಾರು ತಯಾರು ಮಾಡ್ತಾರ ಅವ್ರಿಗೆ ಕೊಡ್ರಿ, ಮತ್ತೊಬ್ರಿಗೆ ಕೊಡ್ಕೋತ ಹೋಗೋದಲ್ಲ. ಇವರಿಗೆ ಯಾರು ಚರ್ಮಗಾರಿಕೆ ಮಾಡ್ತಾರ ಅವ್ರಿಗೆ ಕೊಡ್ರಿ, ಇನ್ನೊಬ್ರಿಗೆ ಕೊಡ್ರಿ, ನಾ ಬೇಡ ಅನ್ನಂಗಿಲ್ಲ. ಅದು ಹೆಚ್ಚಿನ ಪ್ರಮಾಣದಾಗ ಯಾರು ವಸ್ತುಗಳನ್ನು ತಯಾರು ಮಾಡ್ತಾರ ಅಂತವ್ರೊಳಗೆ ಕೊಡ್ರಿ. ನಮ್ಮಲ್ಲಿ ಹೆಂಗದ ಅಂದ್ರ ಬಹಳ ಸಣ್ಣ ಸಮಾಜ ಅಂದ್ರೆ ಎಲ್ಲರೂ ತುಳಿದ ಮಾಡ್ತಾರ. ನಮ್ಮಲ್ಲೇ ನನ್ನ ಕ್ಷೇತ್ರದಾಗ ಒಂದು ಉದಾಹರಣೆ, ಸೈದಾಪುರದಾಗ ಚರ್ಮಗಾರಿಕೆ ತಯಾರು ಮಾಡ್ತಾ ಇದ್ದಾರೆ ಒಂದು ಪ್ಲಾಟ್ನ್ಯಾಗ. ಆದ್ರೆ ಎಲ್ಲರೂ ಕೂಡಿ ಅವ್ರನ್ನ ಜಾಗ ಬಿಡಿಸಲಾಗ್ತಾ ಇಲ್ಲಿ ಮಾಡಬೇಡ, ಬಂದ್ ಮಾಡ್ರಿ ಅದು. ಸರ್ಕಾರ ಮುಂದಾಗಿ ಅವ್ರಿಗೆ 2 ಎಕರೆ ಜಾಗದಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ಅದಾರ, ಒಂದು 2 ಎಕರೆ ಜಾಗ ಇಲ್ಲೇ ಕೊಡಿಸ್ರಿ, ಅವ್ರಿಗೆ ಹೋಗಿ ಉದ್ಯೋಗ ಮಾಡ್ತಾರ. ಇಲ್ಲಿಗೆ ಅಲ್ಲಿ ಮಾರ್ಗಳು ಅವ್ರ ಜಾಗ ಬಿಡಿಸಲಾಗ್ತಾರ. ತಮ್ಮಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸಮಗಾರ ಹರಳೆಯ ಸಮಾಜದ ಪರವಾಗಿ ಒಂದು ವಿನಂತಿ. ಈಗಾಗಲೇ ನಾವು ಅರವಿಂದ ಬೆಲ್ಲಾದವ್ರ ಸಾಹೇಬರ ಸಂಬಂಧ ಒಂದು ಅಭಿಮಾನ ಪಡ್ಬೇಕಂದ್ರ ನಮ್ಮ ಧಾರವಾಡದೊಳಗೆ ನಮ್ಮ ಜನ ಒಂದು ಚಪ್ಪಲ್ ಮಾಡಿ ಕೊಟ್ಟಿದ್ರು, ಹರಳೆಯನವ್ರಿಗೆ ಹೆಂಗ್ ಮಾಡಿ ಕೊಟ್ಟಿದ್ರು ಪಾದರಕ್ಷೆಗಳನ್ನ. ಅವುಗಳನ್ನ ಸಾಹೇಬರು ತಾವು ಹಾಕೋಲಿಲ್ಲ, ಅವರು ಒಂದು ಶೋಕೇಸ್ ಮಾಡಿಸಿ ಯಾರ ಮನೆಯೊಳಗೆ ಬರ್ಲಿ ಅವುಗಳನ್ನ ನೋಡ್ಕೊಂಡು ತಮ್ಮ ಮನೆಯೊಳಗೆ ಬರುವಂತ ವ್ಯವಸ್ಥೆ ಮಾಡಿದ್ರು. ಸನ್ಮಾನ್ಯ ಆರ್.ಬಿ. ತಿಮ್ಮಾಪುರ ಸಾಹೇಬರವರಲ್ಲಿ ನಂದೊಂದು ವಿನಂತಿ. ಈಗಾಗಲೇ ನಾವು ಹರಳೆ ಅಭಿವೃದ್ಧಿ ನಿಗಮ ಮಾಡ್ಬೇಕಂತೇಳಿ ತಮ್ಮಲ್ಲಿ ಬೇಡಿಕೆ ಇಟ್ಟಿದ್ದೀವಿ. ಆದ್ರೆ ಈಗಾಗಲೇ ನಮ್ಮ ಚರ್ಮಗಾರಿಕೆ ಉದ್ಯೋಗ ಮಾಡೋರ ಸಂಬಂಧ 2 ನಿಗಮಗಳದಾವು. ಒಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ, ಅದೇ ರೀತಿಯಾಗಿ ಆದಿಜಾಮಾನ್ ಅಭಿವೃದ್ಧಿ ನಿಗಮ ಅಂತ ಐತಿ. ಕಾಳೆ ಸರ್ ಅವರ ನೇತೃತ್ವದಲ್ಲಿ ಆಯೋಜನೆಗೊಂಡಂತ ಈ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷ ಎನ್ನುವಂತ ನಮ್ಮ ರಾಜ್ಯಾಧ್ಯಕ್ಷರೇ ಹಾಗೂ ಗೌರವಾಧ್ಯಕ್ಷರೇ, ಪ್ರಧಾನ ಕಾರ್ಯದರ್ಶಿಗಳೇ, ವೇದಿಕೆ ಮೇಲೆ ಅಲಂಕೃತರಾದ ಎಲ್ಲ ಜಿಲ್ಲೆಯಿಂದ ಆಗಮಿಸಿದ ಜಿಲ್ಲಾಧ್ಯಕ್ಷರೇ, ಕಾರ್ಯಕಾರಿಣಿ ಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ವಿವಿಧ ಊರುಗಳಿಂದ ಆಗಮಿಸಿದ ನನ್ನೆಲ್ಲ ಬಂಧುಗಳೇ, ಮಹಿಳೆಯರೇ, ಸಹೋದರಿಯರೇ, ಆರಕ್ಷಕ ಇಲಾಖೆಯವರೇ, ಮಾಧ್ಯಮದ ಮಿತ್ರರೇ, ನಮಗೇನು ಗೊತ್ತಿತ್ತು? ಗುಡುಗು, ಮಳೆ, ಸಿಡಿಲು, ಗಾಳಿ, ಕೋವಿಡ್ ಬರ್ಲಿ, ಎಲ್ಲ ಸಂದರ್ಭಗಳಲ್ಲಿ ರಸ್ತೆ ಪಕ್ಕದಲ್ಲಿ ಪಾನ ಕುಯ್ಯೋ ಜಾಗದಲ್ಲಿ ಕುಂತಿ ನಾವು ಚಪ್ಪಲ್ ಹೊಲಿತಾ ಇದ್ದೇವೆ. ಅರ್ಥ ಮಾಡ್ಕೊಳ್ಳಿ ನಮ್ಮ ಕಷ್ಟವನ್ನ, ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ನಮಗೆ ನಮ್ಮ ನಿಗಮ ಸ್ಥಾಪನೆ ಮಾಡ್ರಿ, ಆ ನಿಗಮದಿಂದ ನಾವು ಸಬಲರಾಗ್ತೇವೆ.
ಅಂದ್ರೆ ನಮ್ಮಲ್ಲಿ ಸಂಘಟನೆ ಕೊರತೆ ಇದೆ. ವೇದಿಕೆ ಬೇಕು. ಯಾರೋ ಒಬ್ರು ಮುಖಂಡರು ಮಾತಾಡ್ತಾರೆ, ಅವ್ರ ಜೊತೆಗೆ ನಾವು ಧ್ವನಿ ಕೊಡಿಸ್ಬೇಕು, ಬೆಂಬಲ ವ್ಯಕ್ತಪಡಿಸ್ಬೇಕು. ಇವತ್ತು ಇದು ಪ್ರಾರಂಭ ಆಗೋ ಚಳುವಳಿ. ನಮಗೆ ನಿಗಮ ಮಂಡಳ ಬಂದಿದ್ದೀವಿ, ಎದಕ್ಕೆ ಸೇರಿದ್ದೀವಿ? ನಮಗೆ ನ್ಯಾಯ ಬೇಕಂತ ಸೇರಿದ್ದೀವಿ. ಸಾಮಾಜಿಕ ನ್ಯಾಯ ಕೇಳ್ತಾ ಇದ್ದೀವಿ. ಯಾವ MLAಗೆ, MP ಗೆ ಅಥವಾ ಮಿನಿಸ್ಟರ್ಗೆ ದಾನ ಕೊಡ್ರಿ, ಧರ್ಮ ಕೊಡ್ರಿ, ನೀವು ಜೇಬಲಿಂದ ಕೊಡ್ರಿ, ನಿಮ್ಮ ಕೈಲಿಂದ ಕೊಡ್ರಿ ಅಂತ ನಾವು ಕೇಳ್ತಾ ಇಲ್ಲ. ಸಂವಿಧಾನಬದ್ಧವಾಗಿ ಸಿಗಬೇಕಾದಂಥದ್ದು ನಮಗೆ ಸಿಗಲೇಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ರಿ, ಕಾಂಗ್ರೆಸ್ನವರು ಬರ್ತಾರ, BJPಯವರು ಬರ್ತಾರ, ದಳದವರು ಬರ್ತಾರ, ನಮ್ಮ ತಲೆ ಮ್ಯಾಗ ಕೈ ಆಡಿಸೋತಾರ. ಯಾರು ಕೂಡ ಸ್ವಾಭಿಮಾನದಿಂದ ಈ ಸಮಾಜಕ್ಕೆ ಒಂದು MLA ಸೀಟ್ ಕೊಡ್ತೀನಿ ಅಂತೇಳಿ ಯಾರು ಕೂಡ ಹೇಳಕ್ ತಯಾರಿಲ್ಲ. ಯಾಕಂತಂದ್ರೆ ಹೇಳುದಿಲ್ಲ. ಯಾಕಂತಂದ್ರೆ ಇವ್ರು ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಡ್ತಾರ. ಏನಾದ್ರೂ ಹೇಳಿದ್ರ ಆ ಧೈರ್ಯ ಯಾರು ಮಾಡೋದಿಲ್ಲ. ಕಾಂಗ್ರೆಸ್ದವ್ರು ಮಾಡೋದಿಲ್ಲ, BJPಯವರು ಮಾಡಂಗಿಲ್ಲ, JDSನವ್ರು ಮಾಡಂಗಿಲ್ಲ. ಯಾಕಂತ ಕೇಳಿದ್ರೆ ನಾವು ಏನಾಗೈತೆ ಅಂತ ಹೇಳಿದ್ರೆ ನಮ್ಮ ಹೋರಾಟ ಇಲ್ಲ, ನಮ್ಮ ಸಂಘಟನೆ ಇಲ್ಲ. ಇವತ್ತ ಅಂಬೆಗಾಲು ಇಡ್ತಾ ಇದ್ದೀವಿ. ಇದು ಬೃಹತ್ ಪ್ರಮಾಣ ಮಟ್ಟದಲ್ಲಿ ಆಗ್ಬೇಕಾಗಿದೆ. ಬರೇ ನಾವು ಬೆಳಗಾಂದಲ್ಲಿ ಒಂದು ಹೋರಾಟ ಮಾಡಿದ್ರೆ ಸಾಲದು. ನಾವು ವಿಧಾನಸಭಾ ಮುತ್ತಿಗೆ ಹಾಕೊಳ್ಳುವಂತ ಕಾರ್ಯಕ್ರಮ ಹಾಕೋಬೇಕಾಗತ್ತ. ಯಾಕಂತ ಕೇಳಿದ್ರೆ ಎಲ್ಲಿವರೆಗೆ ಈ ರಾಜ್ಯ ಸರ್ಕಾರವನ್ನು ಯಾವುದೇ ಸರ್ಕಾರ ಇರಲಿ, ನೋಡ್ರಿ ಎಷ್ಟು ವರ್ಷ ಆಯ್ತು, 74 ವರ್ಷದಿಂದ ನಾವು ಬಡದಾಡ್ತಾ ಇದ್ದೀವಿ. ಬರೇ ಬೆರಳು ಎಣಿಕೆಟ್ಟು 3 ಜನ MLA ಆಗಿದ್ದಾರೆ. 3 ಜನ 74 ವರ್ಷ ಆಯ್ತು ಸ್ವಾತಂತ್ರ್ಯ ಸಿಕ್ಕ. ನಮ್ಮವರು ಕೂಡ ಯಾರು ಕೂಡ ಪ್ರಯತ್ನ ಮಾಡ್ತಾ ಇಲ್ಲ. ಪ್ರಯತ್ನ ಮಾಡ್ತಾರೆ ಪಕ್ಷದವರು.